ಮುಂದೆ ಕಂಟಿನ್ಯೂ ನೋಡೋದಾದ್ರೆ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಯಾವಾಗ DNA ಸಿಂಥಸಿಸ್ ಡಬಲ್ ಆಗುತ್ತೆ, ಆ ಡಬಲ್ ಆಗಿರೋ DNA ಮೈಟೋಸಿಸ್ ಎನಾಫೇಸ್ ಅಲ್ಲಿ ಸೆಗ್ರಿಗೇಷನ್ ಆಗಲಿಕ್ಕೆ ಅಥವಾ ಡಾಟರ್ ಕ್ರೋಮೋಸೋಮ್ ಹೋಗ್ಲಿಕ್ಕೆ ಹೋಗುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಫೇಸ್ ಬಂದ್ವಿ ಅಂದ್ರೆ ಯಾವ್ದು ಹೇಳ್ತೀವಿ, G2 ಫೇಸ್ ಅಂತ. G2 ಫೇಸ್ ಆರ್ ಗ್ರೋತ್ 2 ಫೇಸ್. ಯಾವುದು ಗ್ರೋತ್ 2 ಫೇಸ್ ಅಂತ. ಓಕೆ, ಎಸ್. ಇಲ್ಲಿ ನಾನು ಆಗಲೇ ಒಂದು ಪಾಯಿಂಟ್ ಹೇಳಿದ್ದೀನಿ, ಸೆಲ್ ಸೈಕಲ್ ಅಲ್ಲಿ ಸೀಕ್ವೆನ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ನೀವು ಬರೀಬೇಕಾದ್ರೆ G1 ಬರೆದ ಮೇಲೆನೆ ಎಸ್ ಬರೀಬೇಕು, ಎಸ್ ಬರೆದ ಮೇಲೆನೆ G2 ಫೇಸ್ ಬರೀಬೇಕು. ಓಕೆ, ದಿಸ್ ಈಸ್ ಅ ವೆರಿ ಶಾರ್ಟ್ ಡ್ಯೂರೇಷನ್. ಅಗೇನ್ ದ ಸೆಲ್ ಸ್ಟಾಪ್ ಸಿಂಥಸಿಸ್ ಆಫ್ DNA. ನೆಕ್ಸ್ಟ್ ದ ಆಕ್ಟಿವ್ ಸಿಂಥಸಿಸ್ ಆಫ್ RNA, ಪ್ರೋಟೀನ್, enzymes, ದಟ್ ಈಸ್ ಗೋ ಆನ್, ಕಂಟಿನ್ಯೂ ಇರುತ್ತೆ. Okay, this is a very brief stage. This is a very brief stage. Okay, ಬಹಳ ಶಾರ್ಟ್ ಡ್ಯೂರೇಷನ್. ಇಂಟರ್ಫೇಸ್ ಅಲ್ಲೇ ಬಹಳ ಕಡಿಮೆ ಡ್ಯೂರೇಷನ್ ಇರೋದು ಯಾವುದಪ್ಪ ಅಂದ್ರೆ ಗ್ರೋತ್ 2 ಫೇಸ್ ಅಂತ ಹೇಳ್ತೀವಿ. ಓಕೆ, ಇನ್ ದಿಸ್ ಸ್ಟೇಜ್ ಸಿಂಥಸಿಸ್ ಆಫ್ DNA that is going to stop. In this phase, the synthesis of DNA stops. DNA synthesis ಏನಾಗುತ್ತೆ, stop ಆಗುತ್ತೆ. Okay, but the other molecules, but synthesis of other molecules goes on. But synthesis of other molecules goes on. Okay, ಬೇರೆ ಮಾಲಿಕ್ಯೂಲ್ಸ್ ಅನ್ನು ಏನು ಮಾಡ್ಕೊಂಡು ಹೋಗುತ್ತದೋ ಸಿಂಥಸಿಸ್ ಮಾಡುತ್ತೆ. ಓಕೆ, ದಿಸ್ ಈಸ್ ಅ ವೆರಿ ಬ್ರೀಫ್ ಆರ್ ಶಾರ್ಟ್ ಫೇಸ್. ಇಲ್ಲಿ DNA ಸಿಂಥಸಿಸ್ ಸ್ಟಾಪ್ ಆಗುತ್ತೆ, ಬಟ್ ದ ಸಿಂಥಸಿಸ್ ಆಫ್ ಅದರ್ ಮಾಲಿಕ್ಯೂಲ್ಸ್ ಗೋಸ್ ಆನ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಹೇಳ್ಬೇಕು ಅಂದ್ರೆ ಇಟ್ ಹ್ಯಾಸ್ ಅನದರ್ ಚೆಕ್ ಪಾಯಿಂಟ್. It has another checkpoint. Okay, yes, it has another checkpoint where again it keeps everything ready. ಮತ್ತೆ ಎಲ್ಲಾನು ಇದೇನು ಮಾಡ್ಕೊಳ್ಳುತ್ತೆ, ರೆಡಿ ಮಾಡ್ಕೊಳ್ಳುತ್ತೆ. ಇದಕ್ಕೆ M ಫೇಸ್ಗೆ ಚೆಕ್ ಪಾಯಿಂಟ್ which signals the cell has to enter in M phase. ಅಂದ್ರೆ ಎಲ್ಲ ರೆಡಿ ಆಗಿತ್ತು ಅಂದ್ರೆ M phase ಗೆ ಎಂಟರ್ ಆಗುತ್ತೆ, ರೆಡಿ ಆಗಿರಲಿಲ್ಲ ಅಂದ್ರೆ M phase ಗೆ ಎಂಟರ್ ಆಗಲ್ಲ. ಓಕೆ, ಎಸ್. ಇಲ್ಲಿ ನಾವೇನಪ್ಪ ಅಂತಂದ್ರೆ ಗ್ರೋತ್ 2 ಫೇಸ್ ಅಂತ ಹೇಳ್ತೀವಿ. ಸೆಲ್ ಪ್ರಿಪೇರ್ ಆಗಿದ್ರೆ M phase ಗೆ ಹೋಗುತ್ತೆ, ಸೆಲ್ ಪ್ರಿಪೇರ್ ಆಗಿರಲಿಲ್ಲ ಅಂದ್ರೆ M phase ಗೆ ಎಂಟರ್ ಆಗಲ್ಲ. ಓಕೆ, ಎಸ್. ಐ ಥಿಂಕ್ ಇಷ್ಟು ನಾವು ಹೇಳಿದ್ರೆ ಏನಂತ ಹೇಳ್ತೀವಿ, ಇದನ್ನ ಸೆಲ್ ಸೈಕಲ್ ಅಂತ ಕರಿತೀವಿ. ಓಕೆ, ಎಸ್. ಈಗ ನೀವು ನೋಡೋದಾದ್ರೆ ವಾಟ್ ಈಸ್ ಸೆಲ್ ಸೈಕಲ್? ವಾಟ್ ಈಸ್ ಸೆಲ್ ಸೈಕಲ್ ಅಂದ್ರೆ ದ ಸೀಕ್ವೆನ್ಷಿಯಲ್ ಆಕ್ಟಿವಿಟಿ ಎಕ್ಸಿಬಿಟೆಡ್ ಬೈ ಸೆಲ್ ಡ್ಯೂರಿಂಗ್ ವಿಚ್ ಪ್ರಿಪೇರ್ಸ್ ಅಂಡ್ ಡಿವಿಷನ್. ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದ ಸೀಕ್ವೆನ್ಷಿಯಲ್ ಆಕ್ಟಿವಿಟಿ ಇನ್ಕ್ಲೂಡ್ ಡಿವೈಡಿಂಗ್ ಅಂಡ್ ನಾನ್ ಡಿವೈಡಿಂಗ್ phases of cell are called cell cycle. ಡಿವೈಡಿಂಗ್ ಫೇಸ್ ಅಂದ್ರೆ ಯಾವುದು, M ಫೇಸ್. ನಾನ್ ಡಿವೈಡಿಂಗ್ ಫೇಸ್ ಅಂದ್ರೆ ಯಾವುದು, ಇಂಟರ್ಫೇಸ್. ಹೌದಾ? ಇಲ್ಲಿ ಎಕ್ಸಾಮ್ ಅಲ್ಲಿ ನಿಮಗೆ ಬಹಳಷ್ಟು ಸಲ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಏನು ಕೇಳ್ತಾರೆ, ವಾಟ್ ಈಸ್ ಸೆಲ್ ಸೈಕಲ್, ಡಿಸ್ಕ್ರೈಬ್ ದಿ ಇಂಟರ್ಫೇಸಸ್, ಸಬ್ ಫೇಸಸ್ ಅಂತ. ಅವಾಗ ನೀವು ಹೇಳ್ತೀರಾ ಏನು, ಸೀಕ್ವೆನ್ಷಿಯಲ್ ಆಕ್ಟಿವಿಟಿ ಇನ್ಕ್ಲೂಡ್ ಡಿವೈಡಿಂಗ್ ಅಂಡ್ ನಾನ್ ಡಿವೈಡಿಂಗ್ ಫೇಸಸ್ ಆಫ್ ಸೆಲ್ ಈಸ್ ಕಾಲ್ಡ್ ಸೆಲ್ ಸೈಕಲ್. ಇಲ್ಲಿ ಡಿವೈಡಿಂಗ್ ಫೇಸ್ ಅನ್ನ M ಫೇಸ್ ಅಂತೀವಿ, ನಾನ್ ಡಿವೈಡಿಂಗ್ ಅನ್ನ ಇಂಟರ್ಫೇಸ್ ಅಂತೀವಿ. ಓಕೆ, ಮತ್ತೆ ನಾವು ಅದೇ ಬರೀತೀವಿ I ಫೇಸ್ ಆರ್ ಇಂಟರ್ಫೇಸ್ ಅಂತ. I ಫೇಸ್ ಆರ್ ಇಂಟರ್ಫೇಸ್. ಏನು I ಫೇಸ್ ಅಂದ್ರೆ ದ ನಾನ್ ಡಿವೈಡಿಂಗ್ ಫೇಸಸ್ ಆಫ್ ಸೆಲ್ ಸೈಕಲ್. ನಾನ್ ಡಿವೈಡಿಂಗ್ ಫೇಸಸ್, ಇಲ್ಲಿ ಸೆಲ್ ಡಿವೈಡ್ ಆಗ್ತಾ ಇಲ್ಲ. ನಾನ್ ಡಿವೈಡಿಂಗ್ ಫೇಸಸ್ ಆಫ್ ಸೆಲ್ ಸೈಕಲ್ ಡ್ಯೂರಿಂಗ್ ವಿಚ್ ಸೆಲ್ ಪ್ರಿಪೇರ್ಸ್ ಫಾರ್ ಡಿವಿಷನ್ ಈಸ್ ಕಾಲ್ಡ್ ಇಂಟರ್ಫೇಸ್. ಪ್ರಿಪೇರ್ಸ್, ಇಲ್ಲಿ ಸೆಲ್ ಏನು ಮಾಡುತ್ತೆ ಅಂದ್ರೆ
ಡಿವಿಷನ್ಗೆ ಬೇಕಾಗಿರೋದನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. G1 S G2 ಇವು ಮೂರು ಏನಪ್ಪಾ ಅಂದ್ರೆ ಇಂಟರ್ಫೇಸ್ ಸಬ್ ಫೇಸಸ್. ನೀವು ಅದೇ ತರ ಬರೀಬೇಕು. G1 ಬರದ್ಮೇಲೆ S ಬರೀಬೇಕು, S ಬರದ್ಮೇಲೆ G2 ಬರೀಬೇಕು. ಓಕೆ, ಈಗ ಅಲ್ಲಿ G1 ಫೇಸ್ ಇದನ್ನ ನಾವು ಏನಂತ ಹೇಳ್ತೀವಿ, ಫಸ್ಟ್ ಗ್ರೋತ್ ಫೇಸ್ ಅಂತ ಕರೀತೀವಿ. ಓಕೆ, ಇಂಟರ್ಫೇಸ್ ಅಂದ್ರೆ ಲಾಂಗೆಸ್ಟ್ ಡ್ಯೂರೇಷನ್ ಇರುತ್ತೆ, ಟೋಟಲ್ 22 to 23 ಅವರ್ಸ್. ಓಕೆ, ಇಂಟರ್ಫೇಸ್ ಎಷ್ಟು 22 to 23 ಅವರ್ಸ್ ಡ್ಯೂರೇಷನ್ ಅಲ್ಲಿ. ಓಕೆ, ಎಷ್ಟು ಲಾಂಗೆಸ್ಟ್ ಡ್ಯೂರೇಷನ್ ಯಾವ್ದಿರುತ್ತೆ, ಫಸ್ಟ್ ಗ್ರೋತ್ ಫೇಸ್. ಡ್ಯೂರಿಂಗ್ ವಿಚ್ ಫೇಸ್ ಸೆಲ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಸಿಂಥಸಿಸ್ ಆಫ್ ಈ ಮೂರು ಪಾಯಿಂಟ್ RNA, ಪ್ರೋಟೀನ್, ಎಂಜೈಮ್ಸ್ ಎಸೆನ್ಷಿಯಲ್ ಫಾರ್ DNA replication. ಓಕೆ, ಅಗೇನ್ ಇಟ್ ಈಸ್ ಚೆಕ್ ಪಾಯಿಂಟ್. ಒಂದು ಚೆಕ್ ಪಾಯಿಂಟ್ ಇದೆ, ಏನು ಸೆಲ್ ನೆಕ್ಸ್ಟ್ ಡಿವಿಷನ್ ಹೋಗ್ಬೇಕು, ನೆಕ್ಸ್ಟ್ ಫೇಸ್ DNA ರೆಪ್ಲಿಕೇಶನ್ ಹೋಗ್ಬೇಕು. ಹೋಗ್ಬೇಕಂದ್ರೆ ಇಟ್ ಹ್ಯಾಸ್ ಟು ಕೀಪ್ ಎವ್ರಿಥಿಂಗ್ ರೆಡಿ ಇತ್ತು ಅಂದ್ರೆ ಏನ್ ಮಾಡ್ಬೋದು, ನೆಕ್ಸ್ಟ್ ಫೇಸ್ಗೆ ಎಂಟರ್ ಆಗ್ಬೋದು. ನೆಕ್ಸ್ಟ್ ಯಾವ್ದು ಹೇಳ್ತೀವಿ, ಎಸ್ ಆರ್ ಸಿಂಥೆಟಿಕ್. ಹೆಸರೇ ಹೇಳುತ್ತೆ ಇಲ್ಲಿ ಎಸ್ ಫೇಸ್ ಆರ್ ಸಿಂಥೆಟಿಕ್ ಫೇಸ್ ಅಂದ್ರೆ ಈ ಫೇಸ್ ಅಲ್ಲಿ ಸೆಲ್ DNA ನ ಸಿಂಥಸಿಸ್ ಮಾಡ್ಕೊಳ್ಳುತ್ತೆ. ಈ ಸ್ಟೇಜ್ ಅಲ್ಲಿ ಅಮೌಂಟ್ ಆಫ್ DNA ಡಬಲ್ ಆಗುತ್ತೆ. ಓಕೆ, ಇಲ್ಲಿ DNA ಸಿಂಥಸಿಸ್ ಯಾವ ಪ್ರೊಸೆಸ್ ಇಂದ ಆಗುತ್ತೆ, DNA ರೆಪ್ಲಿಕೇಶನ್. ಓಕೆ, ಎಸ್ DNA ರೆಪ್ಲಿಕೇಶನ್. ಇಲ್ಲಿ ನೀವು ನೋಡೋದಾದ್ರೆ ಡ್ಯೂರಿಂಗ್ ದಿಸ್ ಫೇಸ್ DNA synthesis occurs by DNA replication. By this the amount of DNA get doubled. ಈ ಒಂದು ಇದರಿಂದ amount of DNA ಏನಾಗುತ್ತೆ, ಡಬಲ್ ಆಗುತ್ತೆ. Again it is that is ಇಲ್ಲಿ ಅಮೌಂಟ್ ಆಫ್ DNA ಡಬಲ್ ಆಗಿದ್ದೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮೈಟೋಸಿಸ್ ಅಥವಾ ಮಿಯೋಸಿಸ್ ಎನಾ ಫೇಸ್ ಅಲ್ಲಿ ಆ DNA ಡಬಲ್ ಆಗಿರೋದು ಡಿವೈಡ್ ಆಗುತ್ತೆ. ಓಕೆ, ಫೈನ್. ಇನ್ನು ಲಾಸ್ಟ್ ನಾವು ನೋಡೋದಾದ್ರೆ ಯಾವ್ದು ಹೇಳ್ತೀವಿ, ಗ್ರೋತ್ 2 ಫೇಸ್ ಅಂತ. ಓಕೆ, ದಿಸ್ ಈಸ್ ಅಗೇನ್ ವೆರಿ ಬ್ರೀಫ್ ಸ್ಟೇಜ್. ಇಂಟರ್ಫೇಸ್ ಅಲ್ಲಿ ಬಹಳ ಕಡಿಮೆ ಇರುತ್ತೆ. ಇನ್ ದಿಸ್ ಫೇಸ್ ದ ಸೆಲ್ ಸಿಂಥಸಿಸ್ ಆಫ್ DNA ಸ್ಟಾಪ್ಸ್. DNA ಸಿಂಥಸಿಸ್ ಸ್ಟಾಪ್ ಆಗುತ್ತೆ, ಬಟ್ ದ ಸಿಂಥಸಿಸ್ ಆಫ್ ಅದರ್ಸ್ ಗೋಸ್ ಆನ್ ಅಂತ ಹೇಳ್ತೀವಿ. ಅದರ್ಸ್ ಅಂದ್ರೆ ಯಾವುದು, RNA, ಪ್ರೋಟೀನ್, ಎಂಜೈಮ್ಸ್. ಇದೇನಾಗುತ್ತೆ ಅಲ್ಲಿ ಕಂಟಿನ್ಯೂ ಇದೆ. ಓಕೆ, ಮುಂದೆ ಕಂಟಿನ್ಯೂ ಆಗಿದ್ಮೇಲೆ ಇಟ್ ಹ್ಯಾಸ್ ಅನದರ್ ಚೆಕ್ ಪಾಯಿಂಟ್. ಇಲ್ಲಿ ಟೋಟಲ್ 2 ಚೆಕ್ ಪಾಯಿಂಟ್ ಆಗಿದೆ. ಒಂದು ಗ್ರೋತ್ 1 ಅಲ್ಲಿ ಚೆಕ್ ಪಾಯಿಂಟ್ ಇದೆ, ಇನ್ನೊಂದು ಗ್ರೋತ್ 2 ಅಲ್ಲಿ ಚೆಕ್ ಪಾಯಿಂಟ್ ಇದೆ. ವಿಚ್ ಗಿವ್ಸ್ ಸಿಗ್ನಲ್ಸ್ ದಿ ಸೆಲ್ ಹ್ಯಾಸ್ ಟು ಎಂಟರ್ M ಫೇಸ್. ಅಂದ್ರೆ ಎಲ್ಲ ರೆಡಿ ಇದ್ರೆ M ಫೇಸ್ ಗೆ ಹೋಗ್ಬೇಕು, ಯಾವುದು ರೆಡಿ ಇಲ್ಲ ಅಂದ್ರೆ M ಫೇಸ್ ಗೆ ಹೋಗಲ್ಲ. ಓಕೆ, ಅದೇ ತರ ಇಲ್ಲಿ ಇನ್ನೂ ಒಂದು ಫೇಸ್ ಹೇಳ್ತೀವಿ ನಾವು, ಯಾವ್ದಪ್ಪ ಅಂತಂದ್ರೆ G0 ಫೇಸ್ ಅಂತ. G0 ಇದು ಪರ್ಮನೆಂಟ್ ಇಂಟರ್ಫೇಸ್ ಆಗಿರುತ್ತೆ. ಇಲ್ಲಿ ಸೆಲ್ ಸೈಕಲ್ ಇಂದ ಸೆಲ್ ಕ್ವಿಟ್ ಆಗಿ ಓಕೆ ಒಂದು ಡೆಫಿನೇಟ್ ಸ್ಟ್ರಕ್ಚರ್ ಮತ್ತೆ ಫಂಕ್ಷನ್ ಮಾಡೋ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ, G0 ಫೇಸ್ ಅಂತ ಹೇಳ್ತೀವಿ. ಇದನ್ನ 1 ಮಾರ್ಕಿಗೆ ಕೇಳಿ, G0 ಫೇಸ್. This is the okay, yes, this is the permanent resting phase. This is the permanent interface during which cell completes G1 phase and quit from the cell cycle is called G0. ನೀವು ಎಕ್ಸಾಮ್ ಅಲ್ಲಿ ಪರ್ಮನೆಂಟ್ ಇಂಟರ್ಫೇಸ್ ಅಂತ ಬರೆದು ಸಾಕು. ಓಕೆ, ಪರ್ಮನೆಂಟ್ ಇಂಟರ್ಫೇಸ್. ಹೌದು, ಇಲ್ಲಿ ಸೆಲ್ ಏನಾಗುತ್ತೆ ಅಂದ್ರೆ ಸೆಲ್ ಸೈಕಲ್ ಇಂದ ಕ್ವಿಟ್ ಆಗಿ ಪರ್ಮನೆಂಟ್ ಇಂಟರ್ಫೇಸ್ಗೆ ಬರುತ್ತೆ. ಅವಾಗ ಡಿವಿಷನ್ ಪ್ರೋಸೆಸ್ ಸ್ಟಾಪ್ ಆಗಿ ಒಂದು ಡೆಫಿನೇಟ್ ಪರ್ಮನೆಂಟ್ ಟಿಶ್ಯೂ ಅಥವಾ ಸೆಲ್ ಆಗಿ ಅದರದ್ದೇನು ಫಂಕ್ಷನ್ ಮಾಡಬೇಕು ಅಷ್ಟು ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಓಕೆ, ಎಸ್, ಇಷ್ಟು ನಾವೇನಪ್ಪ ಅಂದರೆ ಸೆಲ್ ಸೈಕಲ್ ಬಗ್ಗೆ ಹೇಳ್ಬೋದು. 3 ಮಾರ್ಕ್ಸಿಗೆ ಕೇಳಿದರೆ ಬರೀರಿ, 5 ಮಾರ್ಕ್ಸಿಗೆ ಕೇಳಿದ್ರು ಬರೀರಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸು ಮೈಟೋಸಿಸ್ ಅನ್ನು ಕಂಟಿನ್ಯೂ ಮಾಡೋಣ.